ಈ ನಮ್ಮ ಗುರುರಾಜರು ಮರವನ್ನು ಹುಡುಕಿ ಚಿಕ್ಕಮಗಳೂರಿಗೆ ಹೋಗ್ತಾರೆ. ಚಿಕ್ಕಮಗಳೂರಿಗೆ ಹೋದಾಗ ಮರವನ್ನು ಕಡ್ದಿರ್ತಾರೆ. ಕಡ್ದಂತ ಮರ ಅವರಿಗೆ ಬಹಳ ಬೇಸರ ಆಗ್ತದೆ. ಅದಕ್ಕೆ ಆ ಮರೆಯವರು ಹೇಳ್ತಾರೆ, ಇಲ್ಲೇ ಒಂದು ಗಿಡವನ್ನು ಕಸಿ ಮಾಡಿ ಸುಳ್ಳೆಕ್ಕೆ ತಗೊಂಡು ಹೋಗಿದ್ದಾರೆ. ಒಂದು ಪಂಚವಟಿ ಅಂತ ನಾನು ತಯಾರು ಮಾಡಿದ್ದೀನಿ. ಪಂಚವಟಿ. ಈ ಪಂಚವಟಿಯ ವಿಶೇಷ ಅಂತ ಹೇಳಿದ್ರೆ 5 ಬಗೆಯ ವೃಕ್ಷಗಳ ಒಂದು ಸಮೂಹಕ್ಕೆ ಪಂಚವಟಿ ಅಂತ ಹೇಳ್ತಾರೆ. ಇದರಲ್ಲಿ ನಮ್ಮ ಹತ್ರ ಒಂದು ಹೆಚ್ಚು ಕಡಿಮೆ ಒಂದು 8-10 ವೆರೈಟಿಯ ಮಾವು ಇದೆ. ಹಳೆ ಕಾಲ ಇದು. ಈ ಮರಕ್ಕೆ ಸುಮಾರಾಗಿ ಒಂದು 35-40 ವರ್ಷ ಆಗ್ತಾ. ಇದಕ್ಕೆ ಕದಂಬ ವೃಕ್ಷ ಅಂತ ಹೇಳ್ತಾರೆ. ಅತ್ಯಂತ ಪವಿತ್ರವಾದಂತಹ ವೃಕ್ಷ ಇದು. ಇದು ಮಧುರೈಯ ಮೀನಾಕ್ಷಿ ದೇವಸ್ಥಾನದಲ್ಲಿ ಇದ್ರದ ಭಾರಿ ವಿಶೇಷ ಇದೆ. ಒಳ್ಳೆ ಹೂವನ್ನು ಕೊಡ್ತದೆ ಇದು. ಮತ್ತು ಎಲ್ಲ ಕಾಲದಲ್ಲಿ ಬೆಳೆಯುವಂತ. ಇದಕ್ಕೆ ಸ್ವಲ್ಪ ನೀರು ಸಿಕ್ಕಿ ಸಾಕು, ಹಸಿರಾಗಿ ಬೆಳೀತದೆ. ಮತ್ತೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇಂತಹ ವೃಕ್ಷಗಳು ನಮ್ಮ ಭೂಮಿಯಲ್ಲಿ ಇದ್ರೆ ಇದರ ಜೊತೆಲಿ ಇನ್ನೊಂದು ವೃಕ್ಷ ಇದೆ, ಅದಕ್ಕೆ ಮುಚ್ಕುಂದ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಅದರ ಉಲ್ಲೇಖ ಇದೆ. ಮುಚ್ಕುಂದ ವೃಕ್ಷ, ಮುಚ್ಕುಂದ, ಕದಂಬ, ಈ ವೃಕ್ಷಗಳು ನಮ್ಮ ಭೂಮಿಯಲ್ಲಿ ಇದ್ರೆ ಆ ಭೂಮಿಯಲ್ಲಿ ಯಾವ್ದಾದ್ರು ನೆಗೆಟಿವ್ ಆಸ್ಪೆಕ್ಟ್ಸ್ ಅಥವಾ ಅವನಿಗೆ ಕೆಟ್ಟದಾಗುವಂತದ್ದು ಅದೆಲ್ಲವನ್ನು ತೆಗೆದು ಬಿಸಾಡ್ತದೆ. ಇದು ಪಾಸಿಟಿವ್ ಮಾಡಿ ಕೊಡ್ತದೆ. ನ್ಯೂಟ್ರಲ್ ಪಾಸಿಟಿವ್ ಮಾಡಿ ಅವನನ್ನು ಒಳ್ಳೇದು ಮಾಡ್ತದೆ. ಹಾಗಾಗಿ ಇಂತಹ ವೃಕ್ಷಗಳನ್ನು ನಮ್ಮ ಭೂಮಿಯಲ್ಲಿ ನಾವು ನೆಡ್ಬೇಕು. ಮಂಗನಬಳ್ಳಿ ಅಂತ ಹೇಳುವಂತಹ ಒಂದು ವೆರೈಟಿಯ ಮಾವು ಇದು. ಸಾಧಾರಣವಾಗಿ ತುಂಬಾ ರುಚಿಕರವಾಗಿರ್ತದೆ. ಆವರೇಜ್ 3/4 kg 1 kg ಬರುವಂತ ಹಣ್ಣು. ಒಂದು ಹಣ್ಣು ಸಾಧಾರಣ ಒಂದು ಕಾಯಿ 1 kg ಕೂಡ ಬರ್ತದೆ. ಸರಿಯಾಗಿ ಬೆಳೆದ್ರೆ 1 kg ಬರ್ತದೆ. ಮತ್ತೆ ರುಚಿಕರವಾಗಿ. ಆದ್ರೆ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಮಳೆ ಬಂದ ಮೇಲೆ ಇದರಲ್ಲಿ ಇದನ್ನು ಸ್ವಲ್ಪ ತಿನ್ನೋದು ಕಷ್ಟ. ಅದರಲ್ಲಿ ಹುಳಗಳು ಬರ್ತವೆ ಮಳೆ ಬಂದ ಮೇಲೆ. ಹಾಗಾಗಿ ಮಳೆ ಬರುವ ಮೊದಲು ಇದು ಬಹಳ ಚಂದ, ಬಹಳ ರುಚಿಕರ. ಹೌದು, ಮಳೆ ಬಂದ ಮೇಲೆ ಮತ್ತೆ ಸ್ವಲ್ಪ ಕಷ್ಟ. ಎಷ್ಟು ವೆರೈಟಿಯ? ಇದರಲ್ಲಿ ನಮ್ಮ ಹತ್ರ ಒಂದು ಹೆಚ್ಚು ಕಡಿಮೆ ಒಂದು 8-10 ವೆರೈಟಿಯ ಮಾವು ಇದೆ. ಇದು ಬಾರಿ ಹಳೆ ಕಾಲದ ಮರ ಇದು. ಹಳೆ ಕಾಲ ಇದು. ಈ ಮರಕ್ಕೆ ಸುಮಾರಾಗಿ ಒಂದು 35-40 ವರ್ಷ ಆಗ್ತಾ. ತಗೊಂಡ್ ನಟ್ಟಿದ್ರಲ್ಲ? ಹೌದೌದು, 35-40 ವರ್ಷಗಳ ಹಿಂದೆ. ಚೆನ್ನಾಗಿ ಗೆಲ್ಲುಗಳೆಲ್ಲ ಆಗಿದೆ. ಗೆಲ್ಲುಗಳಲ್ಲೆಲ್ಲ ಮರ, ಗೆಲ್ಲುಗಳಲ್ಲಿ ಕೂಡ ಮಾವು ಇದೆ ಅಲ್ಲ? ಹೌದೌದು. ಅಲ್ಲಿ ಕುದುರೆಯಲ್ಲಿ ಮಾತ್ರ ಅಲ್ಲ, ಗೆಲ್ಲುಗಳಲ್ಲಿ ಕೂಡ ಮಾವು ಇದೆ. ಇದನ್ನು ಈಗ ಮಳೆ ಬರೋದ್ರೊಳಗೆ ಹೇಗಾದ್ರೂ ಖಾಲಿ ಮಾಡುವ ಐಡಿಯಾ ಇದೆಯಾ? ಮಳೆ ಬರುವ ಮೊದಲು ಏನ ಮಾಡ್ತೇವೆ ಅಂತ ಹೇಳಿ, ನಮ್ ತುಂಬಾ ಮಂದಿ ಮಿತ್ರರು ಬರ್ತಾರೆ. ಬಂದವರೆಲ್ಲ ಮಾವಿನ ಹಣ್ಣು ಉಂಟಾ ಅಂತ ಕೇಳ್ತಾರೆ. ಅವರಿಗೆಲ್ಲ ಕೊಡ್ತಾ ಇರುವುದು. ಮಾರಾಟ ಮಾಡೋದಿಲ್ಲ? ಮಾರಾಟ ಮಾಡುದಿಲ್ಲ. ಏನಕ್ಕೆ ಮಾರಾಟ ಮಾಡುದಿಲ್ಲ? ನಮ್ಗೆ ಅವಶ್ಯಕತೆ ಇಲ್ಲ. ಬಂದವರಿಗೆ ಕೊಡುವಂತದ್ದು ನಮ್ಗೆ ಖುಷಿ. ಎಲ್ಲ ತಿನ್ನಿ ತಗೊಂಡು. ಮತ್ತೆ ಅಷ್ಟು ಮಾತ್ರ ಇಲ್ಲಿ ಪಕ್ಷಿಗಳು ಮತ್ತೆ ಕೆಳಗೆ ಬಿದ್ದಾಗ ಹಂದಿಗಳು ರಾತ್ರಿ ಬರ್ತೇವೆ. ಅವುಗಳಿಗೆ ಕೂಡ ಆಹಾರ ಆಗ್ತದೆ ಅದು. ಸೊ ಎಲ್ಲ ಸಕಲ ಜಂತುಗಳಿಗೆ ಇದೊಂದು ಆಹಾರ. ಇಲ್ಲ, ನಾವು ಕಾಡಿನ ಮಧ್ಯೆ ವಾಸನ ಮಾಡುವಂಥದ್ದು ಅತ್ಯಂತ ಶ್ರೇಯಸ್ಕರ. ಯಾಕಂತ ಹೇಳಿದ್ರೆ, ಮನುಷ್ಯನಿಗೆ ಬೇಕಾದಂತಹ ಒಂದು ಆಮ್ಲಜನಕ ಏನಿದೆ, ಆಕ್ಸಿಜನ್ ಅಂತ ನಾವು ಏನ್ ಹೇಳ್ತೇವೆ, ಅದು ಸಿಗುದು ನಮ್ಗೆ ಕಾಡಿನಿಂದಲೇ. ಸೊ ಕಾಡನ್ನು ನಾವು ಉಳಿಸ್ಬೇಕು. ಮರಗಳನ್ನು ಅನಾವಶ್ಯಕವಾಗಿ ಕಡಿಬಾರ್ದು. ಎಷ್ಟು ಎಕರೆ ಇಟ್ಟಿದ್ರೆ ಒಟ್ಟು ಇದರಲ್ಲಿ? ಇದರಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 2-3 ಎಕರೆ ಕಾಡು ಇರಬಹುದು. ಮತ್ತೊಂದು 2-3 ಎಕರೆ ಬಯಲು ಪ್ರದೇಶ, ಹುಲ್ಲುಗಳು ದನಗಳಿಗೆ ಮೇಯ್ಲಿಕ್ಕೆ. ನ್ಯಾಚುರಲ್ ಒಟ್ಟಾರೆಯಾಗಿ. ಈಗ ಇದರಲ್ಲಿ ಕಡ್ದು ಎಲ್ಲ ಅಡಿಕೆ ಎಲ್ಲ ಹಾಕ್ಬೋದಲ್ಲ? ಇಲ್ಲ, ಇದರಲ್ಲಿ ಅಡಿಕೆ ಹಾಕ್ಬಾರ್ದು. ಇದನ್ನು ಸಹಜವಾಗಿ ಕಾಡಿಗೆ ಬೆಳಿಬೇಕು ನಾವು. ಇದು ಕಮರ್ಷಿಯಲ್ ಅಲ್ಲ. ಇದು ಇದರಲ್ಲಿ ಏನಂದ್ರೆ, ನೀವು ಕಮರ್ಷಿಯಲ್ ಹಲಸು ಬೆಳೆಸಬಹುದು. ಹಲಸು, ಹೆಬ್ಬಲಸು ಅಥವಾ ಕಾಡಿನ ಮರ ಯಾವುದು ಅಂತ ಹೇಳಿದ್ರೆ ರಾಮಪತ್ರೆ ಅಂತ ಸಿಗ್ತದೆ. ಆ ರಾಮಪತ್ರೆಯಲ್ಲಿ ಎಷ್ಟು ಲಾಭ ಇದೆ ಅಂತ ಹೇಳಿದ್ರೆ, ದೊಡ್ಡ ಮರಗಳಲ್ಲಿ ಸಾಮಾನ್ಯ ಒಂದು ಮರ 1 ಲಕ್ಷದ ಮೇಲೆ ಉತ್ಪತ್ತಿ ಕೊಡ್ತದೆ. ಕಾಡಿನ ಮರ ಜನಗಳಿಗೆ ಗೊತ್ತಿಲ್ಲ, ಅದನ್ನು ಬೆಳೆಸ್ಬೇಕು ನಾವು ಅಂತದ್ದನ್ನು. ಇದೆಲ್ಲ ಬೋಗಿ ಮರಗಳು. ಇದೆಲ್ಲ ಬೋಗಿ ಅಂದ್ರೆ ಕೇವಲ ನೈಸರ್ಗಿಕ ಕೃಷಿ ಬಗ್ಗೆ ಮಾತಾಡೋದಲ್ಲ, ನೀವು ಇಂಪ್ಲಿಮೆಂಟ್ ಮಾಡಿದಿರಿ? ಮಾಡಿದ್ದೇನೆ ನಾನು. ಅಲ್ವಾ? ಹೌದು. ಇಲ್ಲಿ ಒಂದು ಕಡೆ ಒಂದು ಜಾಗದಲ್ಲಿ, ಈ ಜಾಗದಲ್ಲಿ ಬರೀ ಹಲಸು ಮಾತ್ರ ನೆಟ್ಟಿದ್ದೇನೆ. ಸುಮಾರಾಗಿ ಒಂದು 23 ಗಿಡದ ಬೇರೆ ಬೇರೆ ಜಾತಿಯ ಗಿಡಗಳು. ಒಂದೇ ವೆರೈಟಿ ಹಲಸಲ್ಲ, ಬೇರೆ ಬೇರೆ ವೆರೈಟಿ ಹಲಸುಗಳು. ಇದನ್ನೊಟ್ಟಿಗೆ ಒಂದು 4 ವರ್ಷ ಆಯ್ತು ಅಷ್ಟೇ. ಬೇಲಿ ಪಕ್ಕಕ್ಕೆ ಹಾಕಿರುವಂತದ್ದು? ಬೇಲಿ ಪಕ್ಕದಲ್ಲಿ. ಜಮೀನು ಆ ಕಡೆ ರಸ್ತೆ ಇದೆ, ಅದು ಕೆಳಗಿನ ರಸ್ತೆ. ಜಾಗ ಆಗ ಬೇರೆ ಅದು ಸರ್ಕಾರಿ ಜಾಗ, ಖಾಲಿ ಜಾಗ. ಅದು ಕೆಳಗಿನ ಮನೆಯವರಿಗೆ ಊರಿನವರಿಗೆ ಕೆಳಗೆ ಹೋಗ್ಲಿಕ್ಕೆ ಇರುವಂತಹ ಜಾಗ ಇದು. ಅವರು ಬಿಟ್ಟಿದಾರಲ್ಲ ಕಾಡು? ಹೌದು, ಅದು ಆ ಕಡೆ ಕಾಡದು. ಅವರು ಕೂಡ ಕಾಡು ಬಿಟ್ಟಿದ್ದಾರೆ. ವಿಶೇಷವಾಗಿ ಯಾವ ವೆರೈಟಿ ಇದೆ? ನೋಡಿ, ಇಲ್ಲೊಂದು ಪಂಚವಟಿ ಅಂತ ನಾನು ತಯಾರು ಮಾಡಿದ್ದೇನೆ. ಪಂಚವಟಿ. ಈ ಪಂಚವಟಿಯ ವಿಶೇಷ ಅಂತ ಹೇಳಿದ್ರೆ, 5 ಬಗೆಯ ವೃಕ್ಷಗಳ ಒಂದು ಸಮೂಹಕ್ಕೆ ಪಂಚವಟಿ ಅಂತ ಹೇಳ್ತಾರೆ. ಒಂದು ಗೋಳಿ ಮರ, ಒಂದು ಅಶ್ವತ್ಥ, ನೆಲ್ಲಿ, ಅಶೋಕ,
ಹಾಗೆ ಬಿಲ್ವ ಹಾ ಬಿಲ್ವ ಇಲ್ಲಿ ಉಂಟು ಕೆಳಗುಂಟು. ಎಲ್ಲಿ ಕೆಳಗೆ ನಿಮ್ಮ ಕಾಲಿನ ಬುಡದಲ್ಲೇ ಉಂಟು, ಕಾಲಿನ ಬುಡದಲ್ಲೇ ಉಂಟು. ಹಾ 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 ಇದು ಇದು ಬಿಲ್ವ. ಹಾ. ಈ 5 ಬಗೆಯ ಸಮೂಹಗಳ ವೃಕ್ಷಗಳ ಸಮೂಹಕ್ಕೆ ಹಾ. ಪಂಚವಟಿ ಅಂತ ಹೇಳ್ತಾರೆ. ಹಾ ಇದು ಈ ತರ ಪಂಚವಟಿ ನೆಡುವ ಇದು ಅತ್ಯಂತ ಪವಿತ್ರವಾದಂತಹ ಜಾಗ ಇದು. ಹಾ ಇದರ ಜೊತೆಯಲ್ಲಿ ಆ ಕಡೆ ಶಮಿ ವೃಕ್ಷ ಇದೆ, ಹಾ ಇದರಲ್ಲಿ ಇದು ಬನ್ನಿ ವೃಕ್ಷ. ಹಾ 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 ಬಾರ್ಕೂರ್ನಲ್ಲಿ ಒಂದು ದೇವಸ್ಥಾನ ಇದೆ, ಹಾ ಬನ್ನಿ ಮಹಾಕಾಳಿ ದೇವಸ್ಥಾನ ಅಂತ ಹೇಳಿ. ಹಾ. ಆ ಬನ್ನಿ ಮರದಲ್ಲಿಯೇ ಆ ದೇವಿ ಇರ್ತಾಳೆ ಅಂತ ಹೇಳುವಂತದ್ದು ಪ್ರತೀತಿ ಅಲ್ಲಿ. ಹಾಗೆ ಇದು ಬನ್ನಿ ಗಿಡ ಇದು. ಪಾಂಡವರು ಇಟ್ಟಿದ್ರಲ್ಲ ಇದರಲ್ಲಿ. ಪಾಂಡವರು ಅವರ ಶಸ್ತ್ರಗಳನ್ನು ಇಟ್ಟಂತಹ ಮರ ಇದು ಬನ್ನಿ ವೃಕ್ಷ ಅಂತ ಹೇಳ್ತಾರೆ. ಹಾ ನೋಡಿ ಇದು ಸಣ್ಣ ಮರ, ಇದರಿಂದ ಹಲಸಿನಣ್ಣಾಗಿದೆ. ಹಾ ಇಲ್ಲಿ ಒಂದು ರಾಶಿ ಕಟ್ಟಲಾಗಿದೆಲ್ಲ. ಇದೊಂದು ಈ ಮರಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಹೇಗೆ? ಈ ಕತೆ ಹೇಳಿದ್ರೆ ಎಲ್ರಿಗೆ ಇದಕ್ಕೊಂದು 5 ನಿಮಿಷ ಬೇಕಾಗುವುದು ಕತೆ ಹೇಳಲಿಕ್ಕೆ. ಹೇಳಿ, ಒಂದು 2 ನಿಮಿಷ ಅಲ್ಲಿ ಈ ಮುಗಿಸಿ. ಗಿಡವನ್ನು ಕೊಟ್ಟವರು ಗುರುರಾಜ್ ಹಾ ಬಡ್ಕಿಲಾಯ ಅಂತ ಹೇಳಿ. ಹಾ ಆತ್ರಾಡಿಯಲ್ಲಿ ಅವರದ್ದು ಒಂದು ನರ್ಸರಿ ಇತ್ತು. ಆತ್ರಾಡಿ ಈಗ ಅವರು ಪೆರಡೂರಿನ ಹತ್ರ ಮಾಡಿದ್ದಾರೆ. ಹಾ ಏನಾಯ್ತು ಅಂತ ಹೇಳಿದ್ರೆ ಒಬ್ರು ಕ್ಯಾನ್ಸರ್ ಪೇಷಂಟ್ ಹಾ ಚಿಕ್ಕಮಗಳೂರು ಕಡೆಯವರು ಇವರ ನರ್ಸರಿಯನ್ನು ನೋಡಿ ಇವ್ರ ನರ್ಸರಿ ಒಳಗೆ ಬರ್ತಾರೆ ಮತ್ತು ಅವ್ರಿಗೆ ಹೇಳ್ತಾರೆ, ನೀವು ಕಸಿ ಮಾಡುದಾದ್ರೆ ನಮ್ಮೂರಲ್ಲಿ ಒಂದು ಕಸಿ ಹಲಸು ಇದೆ, ಹಾ ಅದ್ರ ಹೆಸರು ಇಬ್ಬೀಡು ಅಂತ ಹೇಳಿ. ಏನು? ಇಬ್ಬೀಡು. ಹಾ ಇಬ್ಬೀಡು ಹಲಸು, ಅದು ಒಳ್ಳೆ ಹಲಸು, ಹಾ ಅದರದ್ದೊಂದು ನೀವು ಕಸಿ ಮಾಡಿ ಹಾ ಅಂತ ಹೇಳಿ. ಈ ನಮ್ಮ ಗುರುರಾಜರು ಆ ಮರವನ್ನು ಹುಡುಕಿ ಚಿಕ್ಕಮಗಳೂರಿಗೆ ಹೋಗ್ತಾರೆ. ಚಿಕ್ಕಮಗಳೂರಿಗೆ ಹೋದಾಗ ಮರವನ್ನು ಕಡ್ದಿರ್ತಾರೆ. ಹಾ ಕಡ್ದಂತ ಮರ ಅವರಿಗೆ ಬಹಳ ಬೇಸರ ಆಗ್ತದೆ. ಅದಕ್ಕೆ ಆ ಮರೆಯವರು ಹೇಳ್ತಾರೆ, ಇಲ್ಲೇ ಒಂದು ಗಿಡವನ್ನು ಕಸಿ ಮಾಡಿ ಸುಳ್ಳೆಕ್ಕೆ ತಗೊಂಡು ಹೋಗಿದ್ದಾರೆ, ಹಾ ನಿಮ್ಗೆ ಅದ್ರದ್ದು ಇದು ಬೇಸ್ ಅಲ್ಲಿ ಸಿಗ್ಬಹುದು ಅದ್ರ ಇದು ಅಂತ ಹೇಳಿ. ಪುನಃ ಚಿಕ್ಕಮಗಳೂರಿಂದ ಇವರು ಸುಳ್ಳೆಕ್ಕೆ ಬರ್ತಾರೆ. ಸುಳ್ಳೆಕ್ಕೆ ಬಂದಾಗ ಏನಾಗ್ತದೆ, ಗಿಡ ಸಿಗ್ತದೆ, ಹಾ ಮರ ಸಿಗ್ತದೆ, ಹಾ. ಆದ್ರೆ ಮರವನ್ನು ಆನೆ ತುಳಿದು ಹಾಕಿ ಬಿಟ್ಟಿರ್ತದೆ. ಹಾ ಆ ಒಂದು ಸಿಕ್ಕಿದಂತಹ ಒಂದು ಮರದಿಂದ ಹ್ಮ್ ಒಂದು ಗಿಡವನ್ನು ತಂದು ಕಸಿ ಮಾಡಿ ಇದನ್ನು ನನಗೆ ಒಂದು ಕೊಟ್ಟಿದ್ದಾರೆ. ಇದಕ್ಕೆ ಇಬ್ಬೀಡು ಅಂತ ಹೆಸರು. ಹಾ ಬಹಳ ಎಷ್ಟು ವರ್ಷ ವಿಶೇಷವಾದಂತ. ಆಯ್ತು ಇದಕ್ಕೆ? ಇದಕ್ಕೆ ಒಂದು 10 ವರ್ಷ ಆಗಿರ್ಬೋದು. ಓ ಮರಕ್ಕೆ 10 ವರ್ಷ. ಇದು ಫಸ್ಟ್ ಟೈಮ್ ಆಗುವಂತದ್ದು. ಹೌದಾ? ಈ ವರ್ಷ ಫಸ್ಟ್ ಟೈಮ್ ಆಗಿದೆ. ಆದ್ರೆ ಫಸ್ಟ್ ಟೈಮ್ ಆದ್ರೂ ತುಂಬಾ ಆಗಿದೆ. ಇಲ್ಲೇ ಒಂದು 30-40 ಕಾಣ್ತದೆ. ಒಂದು 25-30 ಏನು ತೊಂದರೆ ಇಲ್ಲ. ಅಲ್ಲ, ಹೇಗೆ ಇದೆ? ಟೇಸ್ಟ್ ಹೇಗಿದೆ? ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಆಗುವಂತದ್ದು. ಹಾಗೆ ಇನ್ನು ಬೆಳೆದಾಗ ಇನ್ನೊಂದು ತಿಂಗಳು ಬೇಕಾಗ್ಬೋದು, ಇದಕ್ಕೆ 1 ತಿಂಗಳು 1.5 ತಿಂಗಳು ಬೇಕಾಗ್ಬೋದು. ಅಲ್ಲ, ಆಗ ಅದ್ರ ರುಚಿ. ಇಬ್ಬೀಳು ಇಬ್ಬೀಡು, ಇಬ್ಬೀಡು, ಇಬ್ಬೀಡಿನ ಹಲಸು. ಇಬ್ಬೀಡಿನ ರಣರೋಚಕ ಕತೆ ಅಲ್ಲ? ಅಲ್ಲಿಂದ ಚಿಕ್ಕಮಗಳೂರಿನ ಸುಳ್ಯಕ್ಕೆ ಹೋಗಿ ಸುಳ್ಯದಿಂದ ಇಲ್ಲಿ ಬಂದಂತ ಕತೆ ಇದು. ಸತ್ತು ಮತ್ತೆ ಹುಟ್ಟಿದ ಕತೆ. ಈಗಲೇ ನೋಡಿ 23 ಗಿಡ ಉಂಟು ಒಟ್ಟಿಗೆ. ಬೇರೆ ಬೇರೆ, ಒಂದು ಕಸಿ ಒಂದು ಬೀಜ, ಒಂದು ಕಸಿ ಒಂದು ಬೀಜ, ಹೀಗೆ ಬೇರೆ ಬೇರೆ. ಹೀಗೆ ನೀವು ಇಲ್ಲೆಲ್ಲ ದೂರದಲ್ಲಿ ಮನೆಯಿಂದ ಹಾಕಿದಿರಲ್ಲ, ಇಲ್ಲಿ ಯಾರಾದ್ರೂ ಇದನ್ನ ಕರೆದುಕೊಂಡು ಇಲ್ಲ, ನಮ್ಗೆ ಏನು ಬೇಸರ ಇಲ್ಲ. ಯಾಕಂತ ತಿನ್ನುವಂತ ವಸ್ತು ಯಾರು ಕೂಡ ತಗೊಂಡು ಹೋಗಿ. ನಮ್ಗೆ ಖುಷಿ, ತಗೊಂಡು ಹೋದವರಿಗೆ ಏನು ಬೇಸರ ನಾವು ಪಡುದಿಲ್ಲ. ತಿನ್ನುವಂತ ತಿನ್ನಿ ತಗೊಂಡು ನಮ್ಗೆ ಭಾರಿ ಖುಷಿ. ಮತ್ತು ಇದನ್ನು ಮಾರಾಟ ಮಾಡುವಂತ ವಸ್ತು ಅಲ್ಲ ಇದು. ಇದು ದಾನ ಕೊಡುವಂತ ವಸ್ತು. ಎಲ್ಲಿ ಬೇಕತ್ತೆ ಹೊಟ್ಟೆಗೆ, ಮನುಷ್ಯನಿಗೆ, ಪ್ರಕೃತಿಗೆ, ಪ್ರಾಣಿಗಳಿಗೆ. ಎಲ್ಲಿದ್ರೆ ಹಂದಿಗಳು ಬಂದು ಬಿದ್ದದನ್ನ ಹಂದಿಗಳು ತಿಂತವೆ. ರಾತ್ರಿ ಬಂದು ಹಂದಿಗಳು ತಿಂತವೆ. ಇದೇ ನಮ್ಗೆ ಖುಷಿ ಆಗುವಂತ ವಿಷಯ. ಸರ್, ನೈಸರ್ಗಿಕ ಕೃಷಿ ಅಂತ ಯಾರು ಬೇಕಾದ್ರೂ ಮಾತಾಡ್ಬೋದು, ಯಾರು ಎಷ್ಟು ಪ್ರಬಂಧ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಇವತ್ತಿನ ಕಾಲಕ್ಕೆ ಸವಾಲಿನ ಕೆಲಸ. ಇಡೀ ಮನೆಯವರನ್ನು ಅದಕ್ಕೆ ಒಪ್ಪಿಸ್ಬೇಕು, ಅವ್ರನ್ನ ಅದೇ ಮಾನಸಿಕತೆಯಲ್ಲಿ ಸೃಷ್ಟಿ ಮಾಡಬೇಕು. ಆ ರೀತಿ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡ್ತಿದ್ರೆ ನಿಮ್ಮ ತೋಟ ನೋಡಿದಾಗ ಅನ್ಸುತ್ತೆ ಸರ್. ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು. ನಿಮ್ಮ ಚಾನಲ್ನ ತುಂಬಾ ವಿಡಿಯೋಗಳನ್ನ ನಾನು ನೋಡಿದ್ದೇನೆ ಮತ್ತು ನೋಡಿ ಕೇಳಿ ಸಂತೋಷ ಪಟ್ಟಿದ್ದೇನೆ. ಇದು ಎಲ್ಲ ಜನಗಳು ಕೇಳಬೇಕು, ನೋಡಬೇಕು ಮತ್ತು ಎಲ್ಲರೂ ಕೂಡ ಕಾಡನ್ನು ಬೆಳೆಸುವಂತ ಕೆಲಸ ಮಾಡಬೇಕು. ಮನುಷ್ಯನಾದವ ಒಂದು ಸ್ವಲ್ಪ ಒಂದು 5-10 ಸೆನ್ಸ್ ಜಾಗ ಇದ್ರೂ ಕೂಡ ಕನಿಷ್ಠ ವರ್ಷಕ್ಕೆ ಒಂದು ಗಿಡ, ಒಂದು ಹಣ್ಣಿನ ಗಿಡ ಅವನ್ನ ನೆಡ್ಲೇಬೇಕು, ಯಾವುದಾದ್ರೂ ಹಣ್ಣಿನ ಗಿಡ. ಆಗ ಅವನು ಉದ್ಧಾರ ಆಗ್ತದೆ, ಪ್ರಕೃತಿ ಒಳ್ಳೇದಾಗ್ತದೆ. ಪ್ರಕೃತಿಯ ಬಗ್ಗೆ, ಮರದ ಬಗ್ಗೆ, ಇದ್ರ ಬಗ್ಗೆ ನಮಗೆ ಪ್ರೀತಿ ಬೆಳಿಬೇಕು. ಅದನ್ನು ನಾವು ಬೆಳೆಸ್ಬೇಕು. ನಾವು ಅದನ್ನು ಆಗ ಮಾತ್ರ ಈ ಭೂಮಿ ಚೆನ್ನಾಗಿ ಉಳಿಲಿಕ್ಕೆ ಸಾಧ್ಯ ಉಂಟು. ಶಿವಪ್ರಸಾದ್ರಿಗೆ ಇಷ್ಟೆಲ್ಲ ಇದು ಮಾಡಿದಕ್ಕೆ ತುಂಬ ಧನ್ಯವಾದಗಳು. ಇದನ್ನು ಈ ಥರ ಮಾಡ್ತಾನೆ ಇರಿ, ತುಂಬ ಜನಗಳು ಇದರಿಂದ ಉಪಯೋಗ ಪಡೀಲಿ ಅಂತ ಹೇಳುವಂಥ ಆಶಯದೊಂದಿಗೆ ಇಲ್ಲಿ ಇದನ್ನು ಮುಕ್ತಾಯ ಮಾಡ್ತೇವೆ ನಾವು. ಧನ್ಯವಾದಗಳು.